ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆ ಕುರಿತು ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಕುರ್ಚಿ ಕದನ ಆಗ್ತಾ ಇದೆ. ಆದರೆ ಇದರ ಮಧ್ಯದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನಿಂದ ಅಧಿಕೃತವಾಗಿ ಬಜೆಟ್ ಪೂರ್ವಭಾವಿ ಸಭೆ ಆರಂಭ ಆಗುತ್ತೆ. ಕಾವೇರಿ ನಿವಾಸದಲ್ಲಿ ಇವತ್ತು ಆರ್ಥಿಕ ಇಲಾಖೆಯ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಮಧ್ಯಾಹ್ನ ಸುಮಾರು 12:30ಕ್ಕೆ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಭೆ ಆಗುತ್ತೆ. ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಅಧಿಕಾರ ಹಂಚಿಕೆಯ ಗುದ್ದಾಟದ ನಡುವೆಯೇ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ಗೆ ತಯಾರಿ ಮಾಡ್ಕೊಳ್ತಾ ಇರೋದು, ಸಭೆ ಮಾಡ್ತಾ ಇರೋದು ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ. ಆ ಮೂಲಕ ವಿರೋಧಿ ಪಾಳಿಯಕ್ಕೂ ಕೂಡ ಸಿಎಂ ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. 2026-27ನೇ ಸಾಲಿನ ಬಜೆಟ್ ದಾಖಲೆಯ ಬಜೆಟ್ ಮಾಡೋದಕ್ಕೆ, ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧತೆಗಳನ್ನು ಆರಂಭಿಸಿದ್ದಾರೆ. ಈಗಲೇ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಆದಷ್ಟು ಬೇಗ ಸಿಎಂ ಕುರ್ಚಿಯನ್ನು ಪಡೆದುಕೊಳ್ಳಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಪ್ರಯತ್ನ, ಫಲ, ಪ್ರಾರ್ಥನೆ ಅನ್ನುವಂಥ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಕೊಟ್ಟ ಮಾತಿನ ಬಗ್ಗೆಯೂ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಒಂದು ಕಡೆ ಆದರೆ, ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರಾ ಅನ್ನುವಂಥ ಕುತೂಹಲವೂ ಕೂಡ ಇದೆ. ಯಾಕೆಂದರೆ ಈ ಮಂತ್ ಎಂಡೊಳಗಡೆ ಏನೋ ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಮಾತು. ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಾರೆ, ಇಲ್ಲಿಂದ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ. ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರಾ ಅಥವಾ ಬದಲಾವಣೆ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. ಈ ಕುತೂಹಲದ ಮಧ್ಯೆ ಸಿದ್ದರಾಮಯ್ಯನವರು ನನಗೇನು ಟೆನ್ಷನ್ ಇಲ್ಲ, ನಾನು ಬಜೆಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ವಿರೋಧಿ ಪಾಳಿಯಕ್ಕೆ ಸಂದೇಶ ಕೊಟ್ಟಂಗಿದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ರಾಜ್ಯ ರಾಜಕಾರಣ ಒಂದು ರೀತಿಯಾಗಿ ಸಿನಿಮಾ ರೀತಿ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ನನಗೆ ಯಾವುದು ಟೆನ್ಷನ್ ಇಲ್ಲ, ನಾನು ಬಜೆಟ್ ಮಂಡನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿ ವಿರೋಧಿ ಪಾಳಿಯಕ್ಕೆ ಮೆಸೇಜ್ ಕೊಡ್ತಾ ಇದ್ದಾರೆ. ಮೀನ್ ವೈಲ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಲಿ ಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕುರ್ಚಿಯನ್ನು ಪಡ್ಕೊಳ್ಬೇಕು ಅನ್ನೋ ಸರ್ಕಸ್ನಲ್ಲಿದ್ದಾರೆ. ಈಗ ಕುತೂಹಲ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ ಮಂಡಿಸ್ತಾರಾ ಇಲ್ವಾ ಅನ್ನೋ ರೀತಿಯಾಗಿ. ನಿಜ ಶರತ್, ಯಾಕಂತ ಹೇಳಿದ್ರೆ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಚರ್ಚೆ ಅಧಿಕಾರ ಬದಲಾಗುತ್ತಾ ಅಥವಾ ಅಧಿಕಾರ ಹಂಚಿಕೆ ಆಗತ್ತಾ ಇಲ್ಲೋ ಅನ್ನೋ ಚರ್ಚೆ. ಇದಕ್ಕೆ ಸಾಕಷ್ಟು ಕಸರತ್ತನ್ನ ಡಿ ಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ಅಧಿಕಾರ ಪಡ್ಕೊಳ್ಬೇಕು ಅಂತ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ. ಅದೇ ರೀತಿ ಕಾಯಿಸಿ ನೋಡುವಂತ ತಂತ್ರವನ್ನು ಕೂಡ ಅನುಸರಿಸ್ತಾ ಇದೆ. ಅದ್ರ ನಡುವೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಬಜೆಟ್ಗೆ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಬಜೆಟ್ ಸಿದ್ಧತಾ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು 12 ಗಂಟೆಗೆ 12:30ಕ್ಕೆ ಆರ್ಥಿಕ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ. ಈ ಮೂಲಕವಾಗಿ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿಗಳಿದೆ, ಅದೇ ಬಜೆಟ್ಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು, ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನ ಬಜೆಟ್ ಮುಗಿದ ತಕ್ಷಣ, ಅಂದ್ರೆ ಈಗ ಅಧಿವೇಶನ ಮುಗಿದ ತಕ್ಷಣವಾಗಿ ಬಜೆಟ್ ಸಂಬಂಧಪಟ್ಟ ಸಿದ್ಧತಾ ಸಭೆಗಳನ್ನು ಕೂಡ ಮಾಡ್ತಾರೆ. ಇಲ್ಲಿಗ ಬಜೆಟ್ ಸಿಎಂ ಸಿದ್ದರಾಮಯ್ಯವರು ಬಜೆಟ್ ಸಭೆ ಆರಂಭಿಸ್ತಾರೆ ಅಂತ ಹೇಳಿದ್ರೆ ಅವರೇ ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ಹೇಳಿ ಯಾರೋ ಒಬ್ರು ಬಜೆಟ್ ತಯಾರಿ ನಡೆಸಿ ಬಜೆಟ್ ಡ್ರಾಫ್ಟ್ ಅನ್ನ ಮಾಡಿ ಮತ್ತೊಬ್ರು ಈಗ ಬಜೆಟ್ ಮಂಡಿಸೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ತಾಂತ್ರಿಕವಾಗಿ ಕೂಡ ಸಮಸ್ಯೆಗಳಾಗುತ್ತೆ, ಅದೇ ರೀತಿಯಾಗಿ ಹೈಕಮಾಂಡ್ ಕೂಡ ಸಮಸ್ಯೆಗಳಾಗುತ್ತೆ. ಹೀಗಾಗಿ ಬಜೆಟ್ ಈಗ ಒಂದ್ಸಲ ಬಜೆಟ್ ಈಗ ಸಿದ್ಧತೆಗಳನ್ನು ಆರಂಭಿಸಿ ಅಧಿಕೃತವಾಗಿ ಇವತ್ತಿಂದ ಆರಂಭಿಸಿದ್ದಾರೆ ಅಂತ ಹೇಳಿದ್ರೆ ಬಜೆಟ್ ಯಾವತ್ತು ಅಂದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಬರ್ಬೋದು ಅಥವಾ ಫೆಬ್ರವರಿ ಕೊನೆ ವಾರದಲ್ಲಿ ಬಜೆಟ್ ಬರ್ಬೋದು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಅಲ್ಲಿವರೆಗಂತೂ ಸಿಎಂ ಸಿದ್ದರಾಮಯ್ಯವರು ಸೇಫ್ ಅಂತ ಹೇಳ್ಬೋದು. ಅಂದ್ರೆ ಬಜೆಟ್ ಮುಗಿದ ತಕ್ಷಣವಾಗಿ ಸಿಎಂ ಸಿದ್ದರಾಮಯ್ಯ ಇಳಿತಿರಂತಿಲ್ಲ, ಅಲ್ಲಿವರೆಗೆ ತಮ್ಮ ಅಧಿಕಾರವನ್ನು ಗಟ್ಟಿ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಚರ್ಚೆ ಮುಂದುವರಿತಿದೆ, ಕಾದು ನೋಡೋ ತಂತ್ರಗಳೆಲ್ಲವೂ ಕೂಡ ಮುಂದುವರಿತಿದೆ. ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತಿಂದ ಅಧಿಕೃತವಾಗಿ ಬಜೆಟ್ ತಯಾರಿಯನ್ನ ಮಾಡ್ಕೊಳ್ತಿರೋದ್ರಿಂದ ಡಿ ಕೆ ಶಿವಕುಮಾರ್ ಪಾಳೆಯಕ್ಕೂ ಕೂಡ ಸಂದೇಶ. ಯಾಕಂತ ಹೇಳಿದ್ರೆ ಸದ್ಯಕ್ಕಂತೂ ಸಿಎಂ ಬದಲಾಗೋದಿಲ್ಲ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಒಂದಿಷ್ಟು ಪುಷ್ಟಿಯನ್ನು ಕೊಡ್ತಾ ಇದೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.